ನಿರಂತರ ಮಳೆಯಿಂದಾಗಿ ಬಾಗಲಕೋಟೆಯಲ್ಲೂ ಕೂಡ ಪ್ರವಾಹದಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ. ಪಶ್ಚಿಮ ಘಟ್ಟ ಹಾಗೂ ಬೆಳಗಾವಿಯಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ. ಈ ನಡುವೆ ಕೃಷ್ಣಾ ನದಿ ಪಾತ್ರದ ಒಂದು ಜನರಿಗೆ ಪ್ರವಾಹದ ಭೀತಿ ಎದುರಾಗ್ತಾ ಇದೆ. ಘಟಪ್ರಭಾ ನದಿ ತೀರದಲ್ಲೂ ಕೂಡ ಪ್ರವಾಹದಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ. ಬಾಗಲಕೋಟೆ ಜಿಲ್ಲೆಯ 4 ಗ್ರಾಮಗಳಲ್ಲಿ ಪ್ರವಾಹದ ಪರಿಸ್ಥಿತಿ ಎದುರಾಗ್ತಾ ಇದೆ. ರಬಕವಿ ಬನಹಟ್ಟಿ ತಾಲೂಕಿನ 1 ಗ್ರಾಮಕ್ಕೆ ಪ್ರವಾಹದ ಪರಿಸ್ಥಿತಿ ಎದುರಾಗ್ತಾ ಇದೆ. ಮುಧೋಳ ತಾಲೂಕಿನ ಮಿರ್ಜಿ, ಚನ್ನಾಳ, ಮಲ್ಲಾಪುರ, ವಂಟಗೋಡಿ, ರಬಕವಿ ಬನಹಟ್ಟಿ ತಾಲೂಕಿನ ನಂದಗಾವ ಗ್ರಾಮಗಳಿಗೆ ಪ್ರವಾಹದ ಭೀತಿ ಎದುರಾಗ್ತಾ ಇದೆ. ಇನ್ನು ಗ್ರಾಮಸ್ಥರು ಪ್ರವಾಹದ ಭೀತಿಯಲ್ಲಿ ದಿನದೂಡುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಪ್ರವಾಹಕ್ಕೆ ತುತ್ತಾಗುವಂತಹ ಗ್ರಾಮಗಳಲ್ಲಿ ಡಂಗೂರ ಸಾರಿಸುವ ಮೂಲಕ ಜನರಿಗೆ ಎಚ್ಚರಿಕೆ ಸಂದೇಶ ರವಾನಿಸಲಾಗ್ತಾ ಇದೆ. ಇನ್ನು ಅದೇ ರೀತಿಯಾಗಿ ಕಾಳಜಿ ಕೇಂದ್ರಕ್ಕೆ ಮಿರ್ಜಿ ಗ್ರಾಮದ 6 ಕುಟುಂಬಗಳನ್ನು ಈಗಾಗಲೇ ಸ್ಥಳಾಂತರ ಕೂಡ ಮಾಡಲಾಗಿದೆ. ಕಾಳಜಿ ಕೇಂದ್ರವನ್ನು ಕೂಡ ಈಗಾಗಲೇ ತೆರೆಯಲಾಗಿದೆ. ಕಾಳಜಿ ಕೇಂದ್ರವನ್ನು ತೆರೆದು ಈಗಾಗಲೇ 6 ಕುಟುಂಬಗಳನ್ನು ಅಲ್ಲಿಗೆ ಸ್ಥಳಾಂತರ ಕೂಡ ಮಾಡಿರುವಂಥದ್ದು. ಬಾಗಲಕೋಟೆ ಜಿಲ್ಲೆಯಲ್ಲಿ ಇದೀಗ 4 ತಾಲೂಕುಗಳಲ್ಲಿ ಪ್ರವಾಹದಂತಹ ಭೀತಿ ಎದುರಾಗ್ತಾ ಇದೆ. ಘಟಪ್ರಭಾ ನದಿ ತೀರದಲ್ಲಿ ವಾಸ ಮಾಡ್ತಿರುವಂತಹ ಗ್ರಾಮಸ್ಥರಲ್ಲಿ ಪ್ರವಾಹದ ಪರಿಸ್ಥಿತಿ ಎದುರಾಗ್ತಾ ಇದೆ. ಇನ್ನದೇ ರೀತಿಯಾಗಿ ಒಳಹರಿವಿನ ಪ್ರಮಾಣ ಹೆಚ್ಚಳವಾಗಿದ್ದರಿಂದಾಗಿ ಹೊರಹರಿವಿನ ಪ್ರಮಾಣ ಕೂಡ ಹೆಚ್ಚಳ ಆಗಿದೆ. ಹೀಗಾಗಿ ಗ್ರಾಮಸ್ಥರು ಆತಂಕದಲ್ಲಿ ದಿನದೂಡುವಂತಾಗಿದೆ. ಇಡಕಲ್ ಡ್ಯಾಮ್ದಿಂದ ಹೊಳಿಗೆ 60 ಕ್ಯೂಸೆಸ್ ನೀರು ಬಿಟ್ಟಿರುತ್ತಾರೆ. ಹೊಳದಾಂಡಿ ಇದ್ದರು ದನ ಕರುಗಳು ಬಿಟ್ಕೊಂಡ ಎಲ್ಲರೂ ಮ್ಯಾಲ ಕನ್ನಡ ಶಾಲೆ ತಕ ಬರ್ಬೇಕಪ್ಪು. ಮತ್ತು ರಾತ್ರಿ ನೀರು ಹೆಚ್ಚಕತಿ ಹೊಳದಂಡಿ ಯಾರು ಇರಬಾರ್ದು. ದನ ಕರುಗಳು ಬಿಟ್ಕೊಂಡು ಮತ್ತು ಹೊಳಿ ಕಡೆ ಇದ್ದವರು ಎಲ್ಲರೂ ಮ್ಯಾಲ ಕನ್ನಡ ಶಾಲೆ ತಕ ಬರ್ಬೇಕಪ್ಪು. ಇಡಕಲ್ ಡ್ಯಾಮ್ದಿಂದ ಹೊಳಿಗೆ 60 ಕ್ಯೂಸೆಸ್ ನೀರು ಬಿಟ್ಟಿರುತ್ತಾರೆ. ಹೊಳದಾಂಡಿ ಇದ್ದರು